ದಿನ ನಮ್ಮ ಲಕ್ಷ್ಮೀಪುರ ಬಲಮುರಿ ಗಣಪತಿ ದೇವಸ್ಥಾನದ 22ನೇ ವರ್ಷದ ವಾರ್ಷಿಕೋತ್ಸವ ಗಣಪತಿಯವರಿಗೆ ಹಾಗೂ ಓಂಕಾರ ಸ್ವಾಮಿಯವರ 3ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಈ ದಿನ ಬೆಳಗ್ಗೆ ಹೋಮ ಹವನ ಇಟ್ಕೊಂಡಿದ್ವಿ. ಈಗ 12:30 1 ಗಂಟೆಗೆ ಅನ್ನ ಸಂತರ್ಪಣೆ ಇದೆ. 20 ವರ್ಷದ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದೀವಿ ಈ ವಾರ್ಷಿಕೋತ್ಸವನ. ಆಮೇಲೆ ಅನ್ನಪೂರ್ಣೇಶ್ವರಿ ಶೃಂಗೇರಿಯಲ್ಲಿ ಯಾವ ದಿವಸ ಅನ್ನಪೂರ್ಣೇಶ್ವರಿ ಜಾತ್ರೆ ನೋಡಿ ಅದೇ ದಿವಸ ನಮ್ಮ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೂ ಪೂಜೆ ಹೊರನಾಡು ಅನ್ನಪೂರ್ಣೇಶ್ವರಿ ಅದೇ ದಿವಸ ಇಲ್ಲೂ ನಾವು ವಾರ್ಷಿಕೋತ್ಸವ ದಿವಸ ಪೂಜೆ ಇಟ್ಕೊಂಡು ಬೆಳಗ್ಗೆ ಹೋಮ ಹವನ ಎಲ್ಲ ಮುಗಿಸಿ ಪ್ರತಿ ವರ್ಷ 22 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದೀವಿ. ಎಲ್ಲರೂ ಅಧ್ಯಕ್ಷರು ಮತ್ತೆ ಇಲ್ಲಿ ನಾಗರಿಕರು, ಲಕ್ಷ್ಮೀಪುರ ನಾಗರಿಕರು ಪದಾಧಿಕಾರಿಗಳ ಸಹಾಯದಿಂದ ಈ ಕಾರ್ಯಕ್ರಮ ನಡ್ಸ್ಕೊಂಡ್ ಬರ್ತಾ ಇದ್ವಿ. ಇನ್ ಮುಂದಕ್ಕೂ ಇದೇ ರೀತಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲರೂ ಹೆಸರು ಹೇಳಂಗಿಲ್ಲ, ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದಾರೆ, ಎಲ್ಲಾ ಪದಗಳು ಸಹಕಾರ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ನಡ್ಸ್ಕೊಂಡು ಹೋಗ್ತೀವಿ. ಜೊತೆಗೆ ಒಂದು 4 ರಿಂದ 5 ಸಾವಿರ ಜನ ಇವ್ರಿಗೆ ಅನ್ನದಾನ ಇಟ್ಕೊಂಡಿದೀವಿ. ಪ್ರತಿ ವರ್ಷ 4 ರಿಂದ 5 ಸಾವಿರ ಜನ ಅನ್ನದಾನ ಇಟ್ಕೊಂಡಿದೀವಿ. ಇದೇ ರೀತಿ ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಸುಬ್ರಹ್ಮಣ್ಯ ಶಿವ ನೆರವೇರಿದೆ. ಪ್ರತಿ ವರ್ಷದ ಈ ವರ್ಷ ಎಲ್ಲ ಕಾರ್ಯಗಳು ಎಲ್ಲ ಭಕ್ತಾದಿಗಳ ಸಹಕಾರದಿಂದ ತುಂಬಾ ವಿಜೃಂಭಣೆಯಿಂದ ಈ ಸಂಘದ ಎಲ್ಲ ಸದಸ್ಯರು ಸೇರ್ಕೊಂಡು ತುಂಬಾ ವಿಜೃಂಭಣೆಯಿಂದ ನೆರವೇರಿಸಿದ್ರಿ. ಎಲ್ಲ ಆಗಲೇ ಪೂಜೆ ಮಾಡ್ಬೇಕಾದ್ರೆ ಫಸ್ಟ್ ಗಣಪತಿಯ ಮಂಗಳಾರತಿ ಬಲಗಡೆಯಿಂದಾನೇ ಫಸ್ಟ್ ಹೂವಾಗಿ ಶುರುವಾಗಿರೋದು. ಇಲ್ಲೂ ಸಹ ಅನ್ನಪೂರ್ಣೇಶ್ವರಿ ಬಲಗಡೆಯಿಂದಾನೇ ಹೂವಿಟ್ಟು ಎಲ್ಲ ಸುಸೂತ್ರ ಒಂದು ಒಳ್ಳೆಯದಾಗುತ್ತೆ ಅನ್ನುವಂತಹ ಒಂದು ಶುಭ ಸೂಚಕವಾಗಿ ಇವತ್ತಿನ ಎಲ್ಲ ಕಾರ್ಯಕ್ರಮ ಸುಸಂಪನ್ನಗೊಂಡಿದೆ. ಹಿಂದೆ ಇವರೊಂದು ವಿಷಯ ಹೇಳಿದ್ರು, ಅನ್ನಪೂರ್ಣೇಶ್ವರಿಯಲ್ಲಾಗಲಿ ಅಥವಾ ಗಣಪತಿಗೆ ತಿಂಗಳಕ್ಕೆ 1 ದಿವಸನ ಎಷ್ಟು ಬರುತ್ತೆ, ಪ್ರತಿ ಶುಕ್ರವಾರ ಅಂದ್ರೆ 4 ಶುಕ್ರವಾರ ದಿವಸ ಬರುತ್ತೆ. ಏನು ತುಂಬಾ ಏನು ಕಲ್ತ್ಕೊಳ್ಳಲ್ಲ. ಅನ್ನದಾನಂ ಮಹಾದಾನಂ ಅಂತ ಹೇಳ್ತಾರೆ. ದಾನಗಳಲ್ಲಿ ಅನ್ನದಾನ ಮಾಡುವಂತ ಅತ್ಯಂತ ಶ್ರೇಷ್ಠ. ಶುಕ್ರವಾರ ಯಾರ ಭಕ್ತಾದಿಗಳು ಏನಾಗುತ್ತೋ ಅದನ್ನ 1 ದಿವಸ ಶುಕ್ರವಾರ ನಡೆಯುವಂತದ್ದು. ಹಾಗಾಗಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಭಾಗವಹಿಸಿ ಅನ್ನದಾನದ ಕಡೆ ನೀವೆಲ್ಲ ಸೇರ್ಕೊಂಡು ವಾರದಲ್ಲಿ 1 ದಿವಸ ಶುಕ್ರವಾರ ದಿವಸ ಒಬ್ಬರು ಹೆಸರು ಕೊಟ್ರೆ ಅದರಂತೆ ನಡ್ಕೊಂಡು ಹೋಗುತ್ತೆ. ಎಲ್ಲಿ 4 ಜನರಿಗೆ ಪ್ರಸಾದ ವಿನಿಯೋಗ ಆಗುತ್ತೆ. ನೀವು ಮಾಡಿರುವಂತಹ ದಾನಗಾಗುತ್ತೆ. ಯಾಕಂದ್ರೆ ದಾನಂದೋಗೋ ನಾಚಿಸೋ ಒಂದು ದಾನವನ್ನ ಮಾಡ್ಬೇಕಂತೆ, ಇಲ್ಲ ಭೋಗಿಸ್ಬೇಕಂತೆ, ಇಲ್ಲಾಂದ್ರೆ ಎರಡು ಹಿಂದೆ ನಾಶ ಆಗೋಗುತ್ತೆ. ಹಾಗಾಗಿ ದಾನವನ್ನು ಎಂತಾಗುತ್ತೆ ಅಂತ ಹೇಳಿಲ್ಲ, ಏನಾಗುತ್ತೆ ಅದನ್ನು ದಾನವನ್ನ ಮಾಡೋಣ. ಆ ದಾನವನಿಗೆ ಸದ್ವಿನಿಯೋಗ ಇದು ವಾರದ 1 ದಿವಸ ಬರುತ್ತೆ. ಒಬ್ಬೊಬ್ರು ತಗೊಂಡ್ರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಇನ್ನು ಅಭಿವೃದ್ಧಿ ಆಗ್ತಾ ಹೋಗ್ಲಿ. ಒಟ್ಟುವಾಗಲೇ ಗಣಪತಿ ಒಂದು ವಿಶೇಷವಾದ ಸಂಕಷ್ಟ ಪೂಜೆ ನಡೆಯುತ್ತೆ. ಇನ್ನೂ ಹೆಚ್ಚಿನವಾದ ರೀತಿಯಲ್ಲಿ ಎಲ್ಲರೂ ಸಹ ಸೇರ್ಕೊಂಡು ಈ ತಾಯಿಯ ಭಗವಂತನ ಸೇವೆಯನ್ನು ಮಾಡಿ ಹಾಗೆ ಇನ್ನೂ ಹೆಚ್ಚಿನವಾದ ಅಭಿವೃದ್ಧಿ ಆಗಲಿ, ಬಂದಿರುವಂಥ ಒಳ್ಳೆ ಆಯಸ್ಸು ಆರೋಗ್ಯವನ್ನ ಹಾಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರೂ ಹೇಳ್ಬಿಡಿ. ಒಂದು ಪ್ರಾರ್ಥನೆ ಬರುತ್ತೆ, ಅದ್ಭುತವಾದ ಪ್ರಾರ್ಥನೆ. ಎಲ್ಲ ಋಣರೋಗ ದಾಳಿಗಳ ದೂರವಾಗಿ, ಭಯಶೋಕ ಮನಸ್ತಾಪಗಳ ದೂರವಾಗಿ ಭಗವಂತ ಜೀವನ ನಿರ್ವಹಿಸೋಣ, ಉತ್ತರೋತ್ತರ ಅಭಿವೃದ್ಧಿ ಆಗೋಣ. ಹಾಗೆ ಗ್ರಾಮಕ್ಕೆ, ದೇಶಕ್ಕೆ ಎಲ್ಲರಿಗೂ ಒಳ್ಳೆಯದಾಗಿ ಹೇಳುವಂಥ ಪ್ರಾರ್ಥನೆ ಬರುತ್ತೆ. ಹೇಳ್ಕೊಡ್ತೇನೆ, ಹೇಳ್ಬಿಡಿ ಅದು. ರೂಪಂ ಕೀರ್ತಿಂ ಯಶಃ ಧೈರ್ಯಂ ಧನಂ ಧಾನ್ಯಂ ಜಯಂ ಸುಖಂ ಆಯುಃ ಆರೋಗ್ಯಂ ಐಶ್ವರ್ಯಂ ದೇಹಿ ಮೇ ಪರಮೇಶ್ವರಿ ಋಣ ರೋಗ ದಾರಿದ್ರ್ಯ ಭಯ ಶೋಕ ಮನಸ್ತಾಪ ನಶ್ಯಂತು ಮಮ ಸರ್ವದಾ ಸ್ವಸ್ತಿ
ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ